ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 27 ಅದರ 8ನೇ ವಾಕ್ಯ. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು ಯೆಹೋವನೇ ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನು ಎಂದು ಉತ್ತರ ಕೊಟ್ಟೆನು. ಗಂಡಾಂತರದಲ್ಲಿ ಬಿದ್ದಿರುವಂತಹ ಒಬ್ಬ ಭಕ್ತ, ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿರುವಂತಹ ಒಬ್ಬ ಭಕ್ತ ತನ್ನ ನಂಬಿಕೆಯನ್ನು ಪ್ರಕಟಿಸುವಂತಹ ಒಂದು ಕೀರ್ತನೆ ಭಾಗ. ಗಂಡಾಂತರದಲ್ಲಿ ಬಿದ್ದಂತಹ ಸಮಸ್ಯೆಯ ಮಧ್ಯದಲ್ಲೂ ಸಹ ದೇವರ ಒಂದು ಶಬ್ದ ಅವನಿಗೆ ಕೇಳಿಸ್ತಾ ಇದೆ, ನನ್ನ ಸಾನ್ನಿಧ್ಯಕ್ಕೆ ಬಾ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ತನ್ನ ಸಾನ್ನಿಧ್ಯಕ್ಕೆ ಕರೀತಾ ಇದ್ದಾನೆ. ನಿನ್ನ ಸಮಸ್ಯೆಯ ಮಧ್ಯದಲ್ಲಿ, ನಿನ್ನ ವೇದನೆಯ ಮಧ್ಯದಲ್ಲಿ, ನಿನ್ನ ಗಂಡಾಂತರದ ಮಧ್ಯದಲ್ಲಿ, ನಿನ್ನ ಇಕ್ಕಟ್ಟಿನ ಮಧ್ಯದಲ್ಲಿ ನನ್ನ ಬಳಿಗೆ ಬಾ. ಕಾರಣ ನಿನ್ನ ಗಂಡಾಂತರದಲ್ಲಿ, ನಿನ್ನ ಸಮಸ್ಯೆಯಲ್ಲಿ ನೀನು ವೇದನೆ ಪಡ್ತಾ ಇರ್ಬೋದು. ಸಂತೋಷವಿಲ್ಲದೆ ವೇದನೆಯಿಂದ ಬಳಲ್ತಾ ಇರುವುದಾದರೆ ದೇವರು ನಮ್ಮನ್ನು ಕರೀತಾ ಇದ್ದಾನೆ, ನೀನು ನನ್ನ ಸನ್ನಿಧಿಗೆ ಬಾ. ದೇವರ ಸನ್ನಿಧಾನದಲ್ಲಿ ಅನೇಕ ರೀತಿಯ ಆಶೀರ್ವಾದಗಳನ್ನು ನಾವು ನೋಡ್ಬೋದು. ಏನಿದೆ ದೇವರ ಹತ್ರ ಬಂದರೆ ಏನು ಪ್ರಯೋಜನ ಇದೆ? 16ನೇ ಕೀರ್ತನೆ 11ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರ ಸನ್ನಿಧಾನದಲ್ಲಿ ಏನಿದೆ? ಆತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ಪರಿಪೂರ್ಣವಾದ ಸಂತೋಷ. ಒಂದು ವೇಳೆ ನೀನಿವತ್ತು ಸಂತೋಷವಿಲ್ಲದೆ ವೇದನೆಯಲ್ಲಿ ಬಳಲ್ತಾ ಇರಬಹುದು, ನೀನು ದೇವರ ಸನ್ನಿಧಾನಕ್ಕೆ ಬರುವುದಾದರೆ ನಿನ್ನೊಳಗೆ ಸಂತೋಷವನ್ನು ಕೊಡುವಂತಹ ಒಬ್ಬ ದೇವರಿದ್ದಾನೆ. ನಿನಗೆ ಜಯವನ್ನು ಕೊಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನ್ನ ಜೀವಿತದ ಎಲ್ಲ ಸಂದರ್ಭಗಳಲ್ಲೂ ಸಹ ಸಂತೋಷದಿಂದ ತುಂಬಿಸುವಂತಹ ಒಬ್ಬ ದೇವರು. ದೇವರ ಸನ್ನಿಧಾನದಲ್ಲಿ ಸಂತೋಷ ಇದೆ. ನಂತರ 36ನೇ ಕೀರ್ತನೆಯ 8ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, 36 ಅದರ 8ನೇ ವಾಕ್ಯದಲ್ಲಿ, ನಿನ್ನ ಮಂದಿರದ ಸಮೃದ್ಧಿಯಿಂದ ಅವರನ್ನು ಸಂತೃಪ್ತಿಪಡಿಸುತ್ತಿ. ಹಾಗಾದರೆ ದೇವರ ಸನ್ನಿಧಾನದಲ್ಲಿ ಏನಿದೆ? ಸಮೃದ್ಧಿ ಇದೆ. ನಿನ್ನ ಜೀವಿತದ ಕೊರತೆಯ ಮಧ್ಯದಲ್ಲಿ ದೇವರು ನಿನ್ನನ್ನು ಕರೀತಾರೆ, ನನ್ನ ಸಾನ್ನಿಧ್ಯಕ್ಕೆ ಬಾ. ನಿನ್ನ ಕೊರತೆ ಇದೆಯಾ? ನಾನು ಅದನ್ನು ಕೊರತೆಯನ್ನು ನೀಗಿಸ್ತೀನಿ, ನಾನು ಸಮೃದ್ಧಿಯನ್ನು ಕೊಡ್ತೇನೆ. ದಾವೀದನು 23ನೇ ಕೀರ್ತನೆ ಹೇಳ್ತಾನೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಹೌದು, ನಿನ್ನ ಜೀವಿತದ ಕೊರತೆಯ ಮಧ್ಯದಲ್ಲಿ, ನಿನ್ನ ಜೀವಿತದ ನಿರಾಶೆಯ ಮಧ್ಯದಲ್ಲಿ, ನಿನ್ನ ಜೀವಿತದ ಏನೂ ಇಲ್ಲದಂಥ ಸನ್ನಿವೇಶಗಳಲ್ಲಿ ಸಮೃದ್ಧಿಯನ್ನು ಕೊಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ಕೊರತೆಗಳು ಬಂದಾಗ, ಇಕ್ಕಟ್ಟುಗಳು ಬಂದಾಗ ಮನುಷ್ಯರು ಅಲ್ಲಿ ಇಲ್ಲಿ ಓಡ್ತಾರೆ. ಇವರ ಸಹಾಯಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನೀನು ಅಲ್ಲಿ ಇಲ್ಲಿ ಹೋಗಬೇಡ, ನೀನು ದೇವರ ಸನ್ನಿಧಾನಕ್ಕೆ ಬಾ, ನೀನು ನನ್ನ ಬಳಿಗೆ ಬಾ, ನಾನು ನಿನಗೆ ಕೊರತೆಯನ್ನು ನೀಗಿಸ್ತೇನೆ. ಮಾತ್ರವಲ್ಲ, 9ನೇ ವಾಕ್ಯದಲ್ಲಿ, ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಇದೆ. ದೇವರ ಸನ್ನಿಧಾನದಲ್ಲಿ ಜೀವದ ಬುಗ್ಗೆ ಇದೆ. ನಿನ್ನ ಜೀವಿತದ ಎಲ್ಲ ಸಂದರ್ಭಕ್ಕೆ ಬೇಕಾದಂತಹ, ಅವಶ್ಯವಾದಂತಹ ಎಲ್ಲ ಆಶೀರ್ವಾದಗಳು ಆತನ ಬಳಿಯಲ್ಲಿದೆ. ದಾವೀದನ ಒಂದು ಅನುಭವ, ಅವನು ದೇವರ ಸನ್ನಿಧಾನದಲ್ಲಿರ್ತಾನೆ, ದೇವರ ಸಾನ್ನಿಧ್ಯವನ್ನು ಅನುಭವಿಸುವುದರ ಮೂಲಕ ಆ ಗಂಡಾಂತರದಲ್ಲಿಯೂ ಸಹ ಸಂತೋಷವನ್ನು ಹೊಂದಿಕೊಳ್ತಾನೆ. 21ನೇ ಕೀರ್ತನೆ 6ನೇ ವಾಕ್ಯದಲ್ಲಿ ಓದ್ತೇವೆ, ಅಲ್ಲಿ ಏನಿದೆ? ಅತ್ಯಾನಂದ ಇದೆ. ದೇವರ ಸನ್ನಿಧಾನದಲ್ಲಿ ಆನಂದ ಇದೆ, ಸಂತೋಷ ಇದೆ, ಆನಂದ ಇದೆ. ಮಾತ್ರವಲ್ಲ, 31ನೇಯ ಕೀರ್ತನೆ 20ನೇ ವಾಕ್ಯದಲ್ಲಿ ನಾವು ನೋಡುವಾಗ, ನನ್ನನ್ನು ಸುರಕ್ಷಿತವಾಗಿ ನಡೆಸುವಂತಹ ಒಬ್ಬ ದೇವರಿದ್ದಾನೆ. ನನ್ನನ್ನು ಸುರಕ್ಷಿತವಾಗಿ ನಡೆಸುವಂತಹ ಒಬ್ಬ ದೇವರಿದ್ದಾನೆ. ಈ ಬೆಳಗ್ಗೆ ಕರ್ತನು ನಿನ್ನನ್ನು ಕರೀತಾ ಇದ್ದಾನೆ. ನೀನು ಇಕ್ಕಟ್ಟಲ್ಲಿದೆಯಾ? ಕೊರತೆಯಲ್ಲಿದೆಯಾ? ವೇದನೆಯಲ್ಲಿದೆಯಾ? ನಿರಾಶೆಯಲ್ಲಿದೆಯಾ? ಭಾರದಿಂದ ನೀನು ಕುಂದಿ ಹೋಗಿದೆಯಾ? ನಿನ್ನ ಆತ್ಮ ಕುಂದಿ ಹೋಗಿದೆಯಾ? ದೇವರು ಕರೀತಾ ಇದ್ದಾನೆ, ನನ್ನ ಬಳಿಗೆ ಬಾ ನೀನು. ಆಗ ದಾವೀದನ ರೆಸ್ಪಾಂಡ್ ಮಾಡ್ತಾನೆ, ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ದೇವರ ಮಾತಿಗೆ, ಸ್ವಾಮಿ ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನು. ಹೌದು, ದಾವೀದನಿಗೊಂದು ವಿಷಯ ಗೊತ್ತು, ದೇವರ ಸನ್ನಿಧಾನಕ್ಕೆ ಹೋದರೆ ನನ್ನ ಜೀವಿತದಲ್ಲಿ ಬಿಡುಗಡೆ ಇದೆ, ದೇವರ ಸನ್ನಿಧಾನದಲ್ಲಿ ನನಗೆ ಆಶೀರ್ವಾದವಿದೆ, ದೇವರ ಸನ್ನಿಧಾನದಲ್ಲಿ ಪರಿಪೂರ್ಣ ಸಂತೋಷ ಇದೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದ
ಎಲ್ಲ ಸಂದರ್ಭದಲ್ಲಿ ಮನುಷ್ಯನ ಬಳಿಗೆ ಅಲ್ಲ ಹೋಗಬೇಕಾಗಿರೋದು. ಮನುಷ್ಯನ ಬಳಿಯಲ್ಲಿ ನಿನ್ನ ವೇದನೆಗಳನ್ನ ಹೇಳೋದು ಬೇಕಾಗಿಲ್ಲ. ನೀನು ದೇವರ ಬಳಿಯಲ್ಲಿ ಹೇಳೋದಾದರೆ, ದೇವರ ಬಳಿಯಲ್ಲಿ ನೀನು ಬಂದು ನಿನ್ನ ಸಂಕಟಗಳನ್ನು, ನಿನ್ನ ವೇದನೆಗಳನ್ನು, ನಿನ್ನ ದುಃಖಗಳನ್ನು ನೀನು ಹಂಚಿಕೊಳ್ಳುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರು ನಿನ್ನನ್ನು ಕಾಪಾಡುವಂತಹ ದೇವರಾಗಿದ್ದಾನೆ. ನಿನಗೆ ಸಂತೋಷವನ್ನು ಕೊಡ್ತಾನೆ, ನಿನ್ನಲ್ಲಿ ಸಮೃದ್ಧಿಯನ್ನು ಕೊಡ್ತಾನೆ, ನಿನ್ನನ್ನು ಸುರಕ್ಷಿತವಾಗಿ ನಡೆಸ್ತಾನೆ. ನಿನ್ನ ಜೀವಿತದ ಎಲ್ಲ ಸನ್ನಿವೇಶಗಳಲ್ಲಿ ಆತನು ನಿನ್ನ ಸಂಗಡ ಇದ್ದು ನಿನಗೆ ಸಹಾಯ ಮಾಡ್ತಾನೆ. ನಿನ್ನ ಜೀವಿತದಲ್ಲಿ ಜೀವದ ಬುಗ್ಗೆಯಾಗಿ ಆತನು ನಿನ್ನ ಸಂಗಡ ಇರ್ತಾನೆ. ಈ ದಿವಸ ಆತನಿಗೆ ಹೇಳು, ಸ್ವಾಮಿ, ನಿನ್ನ ಕರೆಗೆ ನಾನು ರೆಸ್ಪಾಂಡ್ ಮಾಡಿ ನಿನ್ನ ಬಳಿಗೆ ನಾನು ಬರ್ತಾ ಇದ್ದೇನೆ, ನಿನ್ನ ಹತ್ರಕ್ಕೆ ನಾನು ಬರ್ತಾ ಇದ್ದೇನೆ. ಆತನ ಸಂಧಾನದಲ್ಲಿ ಸೇರುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ, ಆಶೀರ್ವಾದ, ಸಾನ್ನಿಧ್ಯ ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸುವಂಥ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಸಾನ್ನಿಧ್ಯಕ್ಕೆ ಬಂದು ನಾವು ಆಶೀರ್ವಾದ ಹೊಂದಿಕೊಳ್ಳುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.